ಒಂದ್ಸಲ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. 80 lakhs per day. 1 crore per annum. 1 crore per month. ಇದೆಲ್ಲ ಹುಡುಗಿರ್ ಡಿಮ್ಯಾಂಡ್ ಆಯ್ತು. ಬಟ್ ಹುಡುಗಿರ್ ಪೇರೆಂಟ್ಸ್ ಡಿಮ್ಯಾಂಡ್ ಬೇರೆ ಲೆವೆಲ್ ಗಿದೆ. ಹುಡುಗಿ ಪೇರೆಂಟ್ಸ್ ಹೇಳ್ತಾರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ರೆ ಸಾಕಾಗಲ್ಲ, 4 ಮನೆ ಬಾಡಿಗೆ ಬರಬೇಕು ಅಂತ. ಹುಡುಗಿ ಅಪ್ಪನ ಹತ್ರ ಆಕ್ಟಿವ್ ಇದೆ, ಮದುವೆ ಆಗೋ ಹುಡುಗನ ಹತ್ರ ಫಾರ್ಚುನರ್ ಇರಬೇಕು. ಹುಡುಗಿ ಅಪ್ಪನ ಸಂಬಳ 40,000 ಇದ್ರೆ ಹುಡುಕ್ತಾರ ಹುಡುಗನ್ಗೆ 40 ಲಕ್ಷ ಪ್ಯಾಕೇಜೇ ಬೇಕು. ಇಲ್ಲಿ ಇನ್ನೊಂದು ವರ್ಗ ಇದೆ, ಹುಡುಗಿನ ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಕೊಡೋದು. ಯಾಕೆ ಪ್ರೈವೇಟ್ ಸೆಕ್ಟರ್ ಅವ್ರು ಯಾರು ನೆಮ್ಮದಿಯಾಗಿ ಬದುಕ್ತಾ ಇಲ್ವಾ? ಇನ್ನೂ ಕ್ರೇಜಿ ಡಿಮ್ಯಾಂಡ್ ಇದೆ ಗಾಯ್ಸ್. ಹುಡುಗನಿಗೆ ಅಪ್ಪ ಅಮ್ಮ ಇರಬಾರ್ದು ಅಂಡ್ ಹುಡುಗ ಒಬ್ಬನೇ ಮಗ ಆಗಿರ್ಬೇಕು. ಮದುವೆ ಆದ ತಕ್ಷಣ ಹುಡುಗ ಸಪರೇಟ್ ಆಗ್ಬೇಕು. ಅದರಲ್ಲೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ. ದೇಶದ ಬೆನ್ನೆಲುಬೆ ರೈತ ಅನ್ನೋದನ್ನ ಮರ್ತಿದ್ದಾರೆ ಜನ. ಒಂದ್ ವೇಳೆ ನಿಮ್ಮ ಹತ್ರ ಇದೆಲ್ಲ ಇದೆ ಅನ್ಕೊಳ್ಳಿ, ಕಡೆ ಡಿಮ್ಯಾಂಡ್ ಹುಡುಗನ್ ತಲೆ ತುಂಬಾ ಕೂದ್ಲಿರ್ಬೇಕು ಅಂಡ್ ಹುಡುಗನ್ ಹೊಟ್ಟೆ ಬಂದಿರಬಾರ್ದು ಅಂತ. ಗಾಯ್ಸ್, ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಬರಿಗೆ ಹೆಣ್ಣು ನೋಡ್ತಾ ಇದ್ರು. ಹುಡುಗಿ ಕೂಡ ನನ್ನ ಫ್ರೆಂಡ್ಗೆ ಇಷ್ಟ ಆಗಿದ್ರು. ಆ ಹುಡುಗಿ ಕಡೆ ಅವರು ಯಾವ ಲೆವೆಲ್ ಇವನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು ಅಂದ್ರೆ, ಹುಡುಗ ಸಾಫ್ಟ್ವೇರ್ ಕಂಪ್ನಿಲೇ ವರ್ಕ್ ಮಾಡ್ತಾನೆ. ನಿನ್ಗೆ ಐಡಿ ಕಾರ್ಡ್ ಕೊಡು, ನಿನ್ ಸ್ಯಾಲರಿ ಸ್ಲಿಪ್ ಕೊಡು, ನಿನ್ ಸೈಟ್ ಎಲ್ಲಿದೆ ನಿನ್ ಸೈಟ್ ತೋರಿಸು, ನಿನ್ ಹೊಲ ಎಲ್ಲಿದೆ ಹೊಲ ತೋರಿಸು. ಒಂದು ನಂಬಿಕೆ ಮತ್ತೆ ಪ್ರೀತಿ ಮೇಲೆ ನಿಲ್ಬೇಕಾಗಿರೋ ಒಂದು ಮದುವೆ ಸ್ಯಾಲರಿ ಸ್ಲಿಪ್ ಮತ್ತೆ ಐಡಿ ಕಾರ್ಡ್ ಗಳ ಮೇಲೆ ಡಿಪೆಂಡ್ ಆಗಿರೋದು ಬೇಜಾರ್ ವಿಷಯ. ಎಲ್ಲಾನು ಕೇಳೋ ಹುಡುಗಿ ಪೇರೆಂಟ್ಸ್ ಇಂಪಾರ್ಟೆಂಟ್ ಕ್ವಶನ್, ನಮ್ಮ ಹುಡುಗಿನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂತೀಯ ಅಂತ ಕೇಳಲ್ಲ. ಇಷ್ಟೊತ್ತು ನಾನು ಹೇಳಿದ್ದು ಎಲ್ಲ ಹುಡುಗಿರ್ಗೂ ಅಪ್ಲೈ ಆಗಲ್ಲ ಗಾಯ್ಸ್. ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ನ ಮದುವೆ ಆಗದವರು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.